ಹಲೋ, ಬೆಂಗಳೂರು. ಇಲ್ಲಿಂದ ಹೇಗಿದೆ ನೋಡ್ಕೊಂಡು ಬಂದ್ರೆ ಎಲ್ಲ ಅಂದ್ರೆ ಆಲ್ಮೋಸ್ಟ್ ಅರ್ಧ ಆಗಿದೆ, ಇನ್ನು ನೋಡ್ಬೇಕು. ಚೆನ್ನಾಗಿದೆ. ಹೇಗೆ ಅನಿಸ್ತು ಈ ಸರಿ ತೇಜಸ್ವಿ ಅವರ ಥೀಮ್ ಅನ್ನ ಇಟ್ಟಿದ್ದಾರೆ, ನಿಮಗೆ ಹೇಗೆ ಅನಿಸ್ತು? ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಇದೆ ಇಲ್ಲಿ ನೋಡ್ಲಿಕ್ಕೆ. ಯಾವ್ದು ಇಷ್ಟ ಆಯ್ತು? ಯಾವ ಮೇನ್ ಥೀಮ್ ನೋಡ್ಬೇಕಂತ ಬಂದಿದ್ದೆ ಇದು ಮಂತ್ರ ಮಾಂಗಲ್ಯ. ನಿಮಗೆ ತುಂಬಾ ಇಷ್ಟ ಆಗಿದೆ ಕಾನ್ಸೆಪ್ಟ್. ಯಾಕೆ ಅಂತ ಕೇಳ್ಬೋದಾ? ಅಂದ್ರೆ ಈಗಿನ ಲೈಫ್ ಒಳಗಡೆ ಆ ತರ ಮದ್ವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು, ಅದಕ್ಕೆ ನೋಡೋದು. ಯಾವಾಗ್ಲೂ ಬರ್ತೀರಾ? ಇದೇ ಫಸ್ಟ್ ಟೈಮ್ ಬಂದಿದ್ದಾನೆ ಅಂದ್ರೆ ಒಂದ್ಸಲ ಬಂದಿದ್ವಿ, ಬಟ್ ಫ್ಲವರ್ ಶೋ ಅಂತ ಬಂದಿರ್ಲಿಲ್ಲ. ಈ ಸಲ ಬೇಕು ಅಂತ ಬಂದಿರೋದು, ನೋಡ್ಲೇಬೇಕು ಅಂತ. ಈ ಥೀಮ್ ಇಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಬಂದಿದ್ದ? ಅಲ್ಲ, ಫ್ಲವರ್ ಶೋ ನೋಡಿರ್ಲಿಲ್ಲ ಆಕ್ಚುಲಿ, ಅದಕ್ಕೆ ಬಂದ್ವಿ. ಫಸ್ಟ್ ಟೈಮ್ ಬರ್ತಾ ಇರೋದು? ಸೆಕೆಂಡ್ ಟೈಮ್. ನಿಮ್ಮ ಹೆಸರು? ರೋಹಿಣಿ ಅಂತ. ಥ್ಯಾಂಕ್ ಯು. ಹಾಯ್, ಎಲ್ಲಿಂದ ಬಂದಿದ್ದೀರಾ? ಬ್ಯಾಂಗ್ಳೂರ್ನಿಂದ. ಹೇಗೆ ಅನಿಸ್ತು ನೋಡ್ಕೊಂಡು ಬಂದ್ರೆ ಎಲ್ಲ? ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ. ಏನು ಇಷ್ಟ ಆಯ್ತು ನಿಮಗೆ? ಇಲ್ಲ, ಫ್ಲವರ್ಸ್ ಇಷ್ಟ ಆಯ್ತು ನಮಗೆ, ಹೂವು. ಹಾಂ, ಮತ್ತೆ ಥೀಮ್ ಇಷ್ಟ ಆಯ್ತಾ ನಿಮಗೆ? ತೇಜಸ್ವಿ ಅವರು ಥೀಮ್ ಇಟ್ಟಿದ್ದಾರೆ, ಇಷ್ಟ ಆಯ್ತಾ? ಹೌದು, ತುಂಬ ಇಷ್ಟ ಆಯಿತು. ಯಾವಾಗಲೂ ಬರ್ತೀರಾ? ಫಸ್ಟ್ ಟೈಮ್ ಬರ್ತೀರಾ? ಇದು ಫಸ್ಟ್ ಟೈಮ್ ಬಂದಿರೋದು. ನೆಕ್ಸ್ಟ್ ಮಂತ್ ನಾವು ಇನ್ನೊಂದ್ಸತಿ ಬರ್ತೀವಿ. ಅಷ್ಟು ಚೆನ್ನಾಗಾಯ್ತು. ಅಷ್ಟು ಚೆನ್ನಾಗಿದೆ ಅಂತ. ನಿಮಗೆ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿದೆ. ನಾನು 12 ಇಯರ್ಸ್ ಬ್ಯಾಕ್ ನಾನು ಬಂದಿದ್ದೆ. ತುಂಬ ಇಂಪ್ರೂವ್ಮೆಂಟ್, ತುಂಬ ಚೆನ್ನಾಗಿದೆ. ಸನ್ಫ್ಲವರ್ಸು ಇನ್ನೂ ತುಂಬ ಚೆನ್ನಾಗಿದೆ. ನಿಮ್ಮ ಹೆಸರು? ನನ್ನ ಹೆಸರು ಪುಷ್ಪ ಅಂತ. ಥ್ಯಾಂಕ್ ಯು. ಹಾಯ್ ಮ್ಯಾಮ್, ಹೇಗೆ ಅನಿಸ್ತು ಎಲ್ಲ ಇವತ್ತು ಈ ಸತಿಯ ಫಲಪುಷ್ಪ? ನಾನು ಫಸ್ಟ್ ಟೈಮ್ ಬಂದಿದ್ದೀನು. ಇಟ್ಸ್ ವೆರಿ ನೈಸ್. ಐ ಲೈಕ್ ದಿಸ್ ಕುವೆಂಪುಸ್ ಇದು ಥೀಮ್. ಮತ್ತು ಮೆನಿ ಮೀನ್ಸ್ ಬೇರೆ ಬೇರೆ ಕಲರ್ಸ್ ಫುಲ್ ಫ್ಲವರ್ಸೇ ತುಂಬ ಇಷ್ಟ ಆಯಿತು ನೋಡಿ. ದಿಸ್ ಇಸ್ ಮೈ ಫಸ್ಟ್ ಟೈಮ್. ಇಷ್ಟ ಆಯಿತು. ತುಂಬ ಸಿಚುವೇಶನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ, ಅದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಹೇಳ್ಬೋದು? ನಮಗೆ ಇಷ್ಟ ಆಗಿದ್ದು ಫಸ್ಟ್ ಇದೆ, ಇನ್ ಹೌಸ್ ಇದೆಲ್ಲ, ಇದು ಗ್ರೀನ್ ಹೌಸ್ ಥರ ಇದೆ, ಇದು ಇಷ್ಟ ಜಾಸ್ತಿ ಆಗಿದ್ದು. ಬಾಕಿ ಎಲ್ಲ ಥೀಮ್ಸ್ಗಳೂ ಇಷ್ಟ ಆಗಿದೆ. ಫೋಟೋಸ್ ಎಲ್ಲ ತಗೊಂಡಿದ್ದೀವಿ. ಸೊ ಪ್ರತಿ ವರ್ಷ ಬರಲಿಕ್ಕೆ ಇಷ್ಟಪಡ್ತೀವಿ. ನಿಮಗೆ ನೆಕ್ಸ್ಟ್ ಟೈಮ್ ಈ ಥೀಮ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಇದೆ ಎಲ್ಲ ನಮಗೆ ಹೊಸದಾಗಿ ಇರೋದ್ರಿಂದ ಯಾವುದೇ ಥೀಮ್ ಇಟ್ಕೊಂಡಿದ್ರೆ ಅದು ಇಷ್ಟ ಆಗೋದು, ಖುಷಿ ಅನಿಸ್ತದೆ. ಫ್ಲವರ್ಸ್ ಅಂದರೆ ಎವ್ರಿಬಡಿ ಲೈಕ್ಸ್ ಇಟ್. ಸೊ ಚೆನ್ನಾಗುತ್ತೆ. ತುಂಬ ಜನ ಬರ್ತಾರೆ. ಎಸ್, ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಬೆಳಗಾವಿಂದ ಇರೋದು, ಹೊಸದಾಗಿ ಇಲ್ಲಿ ಬೆಂಗಳೂರಿನಲ್ಲಿ ಇದ್ದೀವಿ ಈಗ. ಓಕೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ವಿಷ್ಣು. ಮೈಸೆಲ್ಫ್ ಪ್ರೀತಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಮ್ಯಾಮ್, ನಿಮ್ಮ ಹೆಸರು ಹೇಳಿ? ನನ್ನ ಹೆಸರು ಆಶಾ. ಫಸ್ಟ್ ಟೈಮ್ ಬರ್ತಾ ಇರೋದು? ಎಸ್, ಫ್ಲವರ್ ಶೋಗೆ ಫಸ್ಟ್ ಟೈಮ್, ಲಾಲ್ಬಾಗ್ ಸೆಕೆಂಡ್ ಟೈಮ್. ಹೇಗೆ ಅನಿಸ್ತು ಮ್ಯಾಮ್? ತುಂಬಾ ಖುಷಿ ಆಯಿತು. ಬಿಕಾಸ್ ನಾನು ತೀರ್ಥಹಳ್ಳಿ ಹತ್ರ ಸಾಗರದವಳು. ಕುವೆಂಪು ಅವ್ರು ನಮ್ಗೆ ತುಂಬಾ ಪರಿಚಯ. ಮಾತಾಡಿಲ್ಲ, ಬಟ್ ಅವ್ರ ಬುಕ್ಗಳನ್ನು ತುಂಬ ಓದಿದ್ದೀನಿ. ಸೊ ತುಂಬ ಕನೆಕ್ಟ್ ಆಯಿತು. ನಿಮಗೆ ಅವ್ರ ಬುಕ್ಕಲ್ಲಿ ಯಾವ ಬುಕ್ ಇಷ್ಟ ಅಂತ? ಮಲೆಗಳಲ್ಲಿ ಮದುಮಗಳು ಕಂಪ್ಲೀಟಾಗಿ ಓದಿಲ್ಲ, ಆ್ಯಂಡ್ ಸುಮಾರು ನಾವೆಲ್ಗಳನ್ನು ಓದಿದ್ವಿ. ಈಗ ತೇಜಸ್ವಿ ಅವರ ನಾವೆಲ್ಗಳದ್ದೇ ಕೆಲವೊಂದು ದೃಶ್ಯ ಕಾರ್ವಾಲೋ ಎಲ್ಲ ನೋಡಿದೆ, ತುಂಬ ಖುಷಿ ಆಯಿತು. ನಿಮಗೆ ಈ ಸಿಚುವೇಶನ್ ಅಲ್ಲಿ ಯಾವ್ದು ಇಷ್ಟ ಆಯಿತು ದೃಶ್ಯಗಳು? ಆಸ್ ಅ ಫೋಟೋಗ್ರಾಫರ್ ಅವ್ರು ಇಷ್ಟ ಆದರು. ಬಿಕಾಸ್ ನಾವು ತೀರ್ಥಹಳ್ಳಿ ಕುಪ್ಪಳ್ಳಿನ ನೋಡಿದ್ರೆ ಕವಿ ಅಲ್ಲದೆ ಇರೋನು ಕವಿ ಆಗ್ಬೋದು, ಆ ಥರ ಇದೆ ನೇಚರು. ಸೊ ಅಲ್ಲಿನ ಫೋಟೋಗ್ರಫಿ ಅಥವಾ ವೈಲ್ಡ್ ಲೈಫ್ ಫೋಟೋಗ್ರಫೀಸ್ ಅವ್ರು ಮಾಡಿರೋದನ್ನ ನೋಡಿದಾಗ ಈ ಫೋಟೋಗ್ರಫಿ ತುಂಬ ಇಷ್ಟ ಆಯಿತು. ಕೊನೆಯದಾಗಿ ಮ್ಯಾಮ್, ನಿಮಗೆ ನೆಕ್ಸ್ಟ್ ಟೈಮ್ ಈ ಥೀಮ್ ಇದ್ರೆ ಚೆನ್ನಾಗಿರುತ್ತೆ ಅಂದರೆ ನಿಮ್ಗೆ ಯಾವ ಥೀಮ್ ಮಾಡ್ಬೋದು? ಆಸ್ ಅ ಪೋಯೆಟ್ ಇವ್ರನ್ನ ಚೂಸ್ ಮಾಡಿರೋದು ಫಸ್ಟ್ ಆಫ್ ಆಲ್ ತುಂಬ ಖುಷಿ ಇದೆ. ಬಿಕಾಸ್ ಚಂದ್ರ ತೇಜಸ್ವಿ ಅವ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಅವ್ರ ಬುಕ್ಗಳನ್ನು ಈಗಿನ ಯೂತ್ಸ್ ಓದ್ತಾನೆ ಇಲ್ಲ. ಸೊ ನೆಕ್ಸ್ಟೂ ಹಾಗೆ ಈ ಥರ ಯಾವುದೋ ಒಬ್ಬ ಆಥರ್ ತುಂಬ ವೈಡ್ ಸ್ಪ್ರೆಡ್ ಆಗಬೇಕಾಗಿರೋರ ಬಗ್ಗೆ ಮಾಡಿದ್ರೆ ಜನಕ್ಕೆ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಈಗ ನಾವು ನೋಡಿದ್ರೆ ಜನ ತುಂಬಾ ಇದ್ದಾರೆ. ಇಲ್ಲಿ ಎಷ್ಟು ಜನಕ್ಕೆ ತೇಜಸ್ವಿ ಬಗ್ಗೆ ಗೊತ್ತಿದೆಯೋ ಎಲ್ಲ, ಬಟ್ ಬಂದಿದ್ದಾರೆ. ಸೊ ಈ ಥರ ಮಾಡೋದ್ರಿಂದ ಅವ್ರಿಗೂ ಅವೇರ್ನೆಸ್ ಸ್ಟಾರ್ಟ್ ಆಗುತ್ತೆ. ಮಕ್ಕಳು ಕ್ವಶನ್ ಕೇಳಿದಾಗ ಅವ್ರು ಆನ್ಸರ್ ಮಾಡ್ತಾರೆ. ಸೊ ಸ್ವಲ್ಪನೇ ಪೋಯೆಟ್ ಬಗ್ಗೆ ಪರಿಚಯ ಆಗ್ತಾ ಹೋಗುತ್ತೆ. ಫ್ಲವರ್ ಅರೇಂಜ್ಮೆಂಟ್ ಎಲ್ಲ ಹೇಗೆ? ತುಂಬ ಖುಷಿ ಆಯ್ತು. ತುಂಬ ಚೆನ್ನಾಗಿದೆ. ಒಳ್ಳೆ ಹಿಲ್ ಸ್ಟೇಷನ್ ಬಂದಿರೋ ಫೀಲ್ ಆಗ್ತಾ ಇದೆ. ಥ್ಯಾಂಕ್ ಯು ಮ್ಯಾಮ್. ಆಶಾ, ಥ್ಯಾಂಕ್ ಯು ಸೊ ಮಚ್. ಹಾಯ್ ಸರ್, ಎಲ್ಲಿಂದ ಬಂದಿದ್ದೀರಾ? ಹೇಗೆ ಅನಿಸ್ತು ನಿಮಗೆ ಫಲಪುಷ್ಪ ಪ್ರದರ್ಶನ? ಸೊ ನಾನು ಬಳ್ಳಾರಿಯಿಂದ ಬಂದಿರೋದು. ಸೊ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ 8 ಇಯರ್ಸಿಂದ ಇದ್ದರೂ ಇದು ಫಸ್ಟ್ ಟೈಮ್ ನನಗೆ ಅವಕಾಶ ಸಿಕ್ಕಿರೋದು ಬರೋಕ್ಕೆ. ಯಾವುದೋ ಒಂದು ಕಾರಣಾಂತರಗಳಿಂದ ಬರೋಕ್ಕಾಗ್ತಿರ್ಲಿಲ್ಲ. ಆದರೆ ಈ ಪೂರ್ಣಚಂದ್ರ ತೇಜಸ್ವಿ ಥೀಮ್ ತುಂಬ ಚೆನ್ನಾಗಿದೆ. ಸ್ಕೂಲ್ ಟೈಮ್ಸಲ್ಲೆಲ್ಲ ತುಂಬ ಅವ್ರ ಬಗ್ಗೆ ಎಲ್ಲ ಓದ್ತಾ ಇದ್ವಿ, ಟೆಕ್ಸ್ಟ್ ಬುಕ್ಸಲ್ಲೆಲ್ಲ ಬರ್ತಾಯಿತ್ತು. ಬಟ್ ಇಲ್ಲಿ ಅದನ್ನು ಮತ್ತೆ ನಮಗೆ ರಿಫ್ರೆಷರ್ ಥರ ಮತ್ತೆ ಆ ಸ್ಕೂಲ್ ಡೇಸ್ ಎಲ್ಲ ನೆನಪಾಗ್ತಿದೆ. ಸೊ ಫ್ಲಾಸ್ ಎಲ್ಲ ಇಲ್ಲಿಂದ ಹೊರಗೆ ಹೋಗೋಕ್ಕೂ ಅಷ್ಟು ಮನಸ್ಸಾಗ್ತಾ ಇಲ್ಲ, ಬಟ್ ಹೋಗಬೇಕು ಅಷ್ಟೇ. ಥೀಮ್ ಹೇಗಿದೆ ಸರ್? ಪೂರ್ಣಚಂದ್ರ ತೇಜಸ್ವಿ ಅವರ ಥೀಮ್ ಇಟ್ಟಿದ್ದಾರೆ, ಹೇಗೆ ಅನಿಸುತ್ತೆ? ತುಂಬ ಚೆನ್ನಾಗಿದೆ. ಪ್ಲಸ್ ಅವರ ಒಂದು ವೈವಿಧ್ಯತೆ, ಕಾದಂಬರಿ ಅದೆಲ್ಲ ಮತ್ತು ಇಲ್ಲಿ ನೆನ್ಕೊಳ್ಳೋದು ಒಂದು ಅವಕಾಶ. ಪ್ಲಸ್ ಯಾವುದೇ ಒಂದು ಕವಿ ಒಂದು ವೇಯಲ್ಲಿ ಹೋಗ್ತಾರೆ. ಇವ್ರು ಆ ಥರ ಇರಲಿಲ್ಲ. ಇವ್ರದ್ದು ಒಂದು ಇಂಗ್ಲೀಷಲ್ಲಿ ನಾವು ಕಾಂಗ್ಲೊಮೆರಿಟ್ ಅಂತೀವಿ.
ಎಲ್ಲ ಟೈಪ್ ಆಫ್ ಥೀಮ್ಸ್ಗೂ ಇವರು ಹೋಗ್ಬಿಟ್ಟು ಮಾಡೋ ಥರ ತುಂಬ ಚೆನ್ನಾಗಿದೆ. ನೀವು ಅವ್ರ ಬುಕ್ಸ್ನ ಓದ್ತೀರಾ? ಅಂದರೆ ಫುಲ್ ಆಗಂತಲ್ಲ, ಬಟ್ ಸಿಕ್ಕಾಗೆಲ್ಲ ಓದ್ತೀನಿ. ಯಾವ್ದಾದ್ರು ಒಂದು ಹೇಳ್ಬೋದಾ? ಈಗ ನೆನಪಾಗ್ತದೆ. ನಿಮಗೆ ಇದರಲ್ಲಿ ಯಾವ ಥೀಮ್, ಯಾವ ಸಿಚುವೇಶನ್ ಇಷ್ಟ ಆಯ್ತು ಅಂತ ಹೇಳಿ? ನನಗೆ ಈ ಸಿಚುವೇಶನ್ ಇಷ್ಟ ಆಗಿದೆ, ಯಾಕಂದರೆ ಕೋರಿಲೇಷನ್ ಈಗ ನಾವು ಮಾಡ್ತಿರೋದು. ಇದಕ್ಕೆ ಇದಾಗಿ ಹಾಂ, ಇಷ್ಟ ಆಯ್ತು. ಸರ್, ನಿಮ್ಮ ಹೆಸರು? ಭಾರ್ಗವ್. ಥ್ಯಾಂಕ್ ಯು. ಹಾಯ್ ಮ್ಯಾಮ್, ಎಲ್ಲಿಂದ ಬಂದಿದ್ದೀರಾ? ನಾವು ಬೆಳಗಾವಿ ಅವರು. ಹೇಗೆ ಅನಿಸ್ತು ಫ್ಲವರ್ ಶೋ? ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯ್ತು. ಥೀಮ್ ಹೇಗಿತ್ತು ಈ ಸಾರಿ? ಥೀಮ್ ಇಟ್ಟಿದ್ದಾರೆ, ತೇಜಸ್ವಿ ಅವ್ರ ಥೀಮ್ ಇಟ್ಟಿರುತ್ತೆ. ಹೇಗೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನಾವು ಪ್ರತಿ ಸರಿನೂ ಬರ್ತಾ ಇರ್ತೀವಿ. ಪ್ರತಿ ಸರಿನೂ ಬರ್ತಾರೆ. ಇಷ್ಟುದ್ರಲ್ಲಿ ನಿಮಗೆ ಈ ಥೀಮಲ್ಲಿ ಈ ಸಿಚುವೇಶನ್ ಯಾವುದು ಇಷ್ಟ ಆಯಿತು ಅಂದರೆ? ಎಲ್ಲನೂ ನನಗೆ ಇಷ್ಟನೇ ಅನಿಸ್ತಾ ಇದೆ. ಫ್ಲವರ್ಸ್ ಎಲ್ಲ ಇಷ್ಟ ಆಯಿತು? ತುಂಬ ಇಷ್ಟ ಆಯಿತು. ಸರ್, ನಿಮಗೆ ಹೇಗೆ ಅನಿಸ್ತು ಈ ಸರಿ? ತುಂಬ ಚೆನ್ನಾಗಿದೆ. ಪ್ರತಿ ವರ್ಷ ನಾವು ಬರ್ತಾ ಇರ್ತೀವಿ. ಫ್ಲವರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಲನೂ. ಈಗಿನ ಮಕ್ಕಳೆಲ್ಲ ವೀಕೆಂಡಲ್ಲಿ ಕುತ್ಕೊಂಡು ಅಲ್ಲಿ ಇಲ್ಲಿ ಹೋಗ್ತಾರೆ. ಇವಾಗೆಲ್ಲ ಮಕ್ಕಳಲ್ಲಿ ಎಕ್ಸಾಮ್ ಇದೆ, ಹೋಗ್ತಾ ಇರ್ತೀವಿ ವೀಕೆಂಡ್ಗೆ ಆ ಕಡೆ ಈ ಕಡೆ. ಇವಾಗ ಮಕ್ಕಳಲ್ಲಿ ಎಕ್ಸಾಮ್ ಬಂದಿದೆ, ಒಂದು ಸ್ವಲ್ಪ ಸ್ಟಡಿ. ನಾನು ಹೇಳ್ತಾ ಇರೋದು, ಈಗಿನ ಮಕ್ಕಳೆಲ್ಲ ರೀಲ್ಸ್ ನೋಡ್ಕೊಂಡು ಮನೆಯಲ್ಲೇ ಇರ್ತಾರೆ ಸಂಡೇ ಟೈಮಲ್ಲಿ. ಇದು ನೋಡ್ತಾ ಇದ್ರೆ ಮಕ್ಕಳಿಗೆ ಒಂಥರ ಖುಷಿ ಕೊಡುತ್ತೆ. ನೋಡಬೇಕು, ರಿಯಲ್ ಆಗಿರುತ್ತಲ್ಲ, ಅದೆಲ್ಲ ನೋಡಿದ್ರೆ ಮಕ್ಕಳೆಲ್ಲ ಹಾಳಾಗ್ತವೆ. ಇದು ನೋಡಬೇಕು, ತುಂಬ ಖುಷಿ ಆಗುತ್ತೆ. ಎಲ್ಲ ನಮ್ಗೆ ಏನು ಸಿಗಬೇಕು ಅನ್ನೋದು ಅದೆಲ್ಲ ಇದರಲ್ಲೆಲ್ಲ ಕೊಟ್ಟಿದ್ದಾರೆ. ಸ್ವಲ್ಪ ಮಕ್ಕಳಿಗೆ ಒಂದು ಸ್ವಲ್ಪ ನೋಡಿದರೆ ತುಂಬ ಖುಷಿಯಾಗಿರ್ತಾರೆ. ಚೆನ್ನಾಗಾಗುತ್ತೆ ನೋಡೋಕ್ಕೆ, ತುಂಬ ಕ್ಲಿಯರ್ ಆಗುತ್ತೆ. ನಿಮ್ಮ ಜನಸೇವಾ ಟಿ ವಿಯಿಂದ ನಮಗೆ ತುಂಬ, ನೀವು ಎಲ್ಲ ಈ ಥರ ಪ್ರೋಗ್ರಾಮ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ಹಾಯ್ ಮ್ಯಾಮ್, ಹೇಗೆ ಅನಿಸ್ತಿದೆ ಈ ಸಾರಿ ಫಲಪುಷ್ಪ ಪ್ರದರ್ಶನ? ಹೇಗೆ ಫ್ಲವರ್ ಶೋ ಹೇಗೆ? ಚೆನ್ನಾಗಿದೆ. ಬಾವುಟೆಲ್ಲ ಹಾಕೊಂಡು ಬಂದಿದ್ದೀರಾ? ಸುಮ್ಮನೆ ಇಂಟ್ರೆಸ್ಟ್ ನಿಮ್ಮದು ಬಾವುಟ? ನಾಳೆ ರಿಪಬ್ಲಿಕ್ ಡೇ ಅಂತಾರಾ? ಪೂರ್ಣಚಂದ್ರ ತೇಜಸ್ವಿ ಗೊತ್ತಾ? ಇದು ಯಾವ ಥೀಮ್ ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಪೂರ್ಣಚಂದ್ರ ಅವ್ರು ಯಾರು ಅಂತ ಗೊತ್ತಾ? ಯಾವುದು ಇಷ್ಟ ಆಯ್ತು ನಿಮಗೆ? ಅದು ಇಷ್ಟ ಆಯಿತು. ಇದು ಚೆನ್ನಾಗಿತ್ತು. ಪರ್ವತ ಬೆಟ್ಟ ಯಾವಾಗಲೂ ಬರ್ತೀವಿ? ಫಸ್ಟ್ ಟೈಮ್ ಬರ್ತೀವಿ? ಸೆಕೆಂಡ್ ಟೈಮ್. ಈಗ ಕೆಲವರೆಲ್ಲ ನಿಮ್ಮಂಥವ್ರೆ, ಈಗ ಫ್ರೆಂಡ್ಸ್ ಎಲ್ಲ ಮನೇಲಿ ಕುತ್ಕೊಂಡು ರೀಲ್ಸ್ ನೋಡ್ತಾ ಇರ್ತಾರೆ. ಅವ್ರಿಗೆ ನೀವು ಏನು ಹೇಳ್ತಾರೆ? ರೀಲ್ಸ್ ನೋಡಿ ಅಂದರೆ ಇಲ್ಲಿ ಬನ್ನಿ ಅಂತ. ಇಲ್ಲಿ ಬನ್ನಿ, ಎಂಜಾಯ್. ವೀಕೆಂಡ್ ಟೈಮಲ್ಲಿ ಬೇರೆ ಕಡೆ ಹೋಗ್ತಾರೆ, ನೀವು ಇವತ್ತು ಇಲ್ಲಿ ಬಂದಿದ್ದೀರ, ಅವರಿಗೆಲ್ಲ ಏನು ಹೇಳ್ತಾರೆ? ನೀವು ಇಲ್ಲಿ ಬಂದಬೇಕು, ಚೆನ್ನಾಗಿ ನೋಡಬೇಕು, ಎಂಜಾಯ್ ಮಾಡಬೇಕು. ಇದು ಸೆಕೆಂಡ್ ಟೈಮ್ ಯಾವ ಟೈಮ್ ಇಷ್ಟ ಆಯಿತು? ಲಾಸ್ಟ್ ಟೈಮ್ ಟೀಮ್ ಚೆನ್ನಾಗಿತ್ತ? ಈ ಟೈಮ್ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಯಾವುದು ಟೈಮ್? ಲಾಸ್ಟ್ ಟೈಮ್ ನಾರ್ಮಲ್ ಆಗುತ್ತೆ. ರಾಮಾಯಣದಿತ್ತು ಐ ಥಿಂಕ್ ಸೊ. ಅವತ್ತು ಬರಲಿಲ್ಲ, ಫುಲ್ ರಶ್ ಆಗಿತ್ತು ಅಂತ ಬರಲಿಲ್ಲ. ನಿಮ್ಮ ಹೆಸರೇನು? ಸಂಯುಕ್ತ. ರಚಿತಾ. ರಚನಾ. Thank you. Okay. Hello, my name is Anushvi and I am from Madhya Pradesh. This is my first time visiting Lal Bagh. I love flowers and I was waiting for so many years to see this flower show and finally I came here. Still crowded but I am loving it. And Okay, this is Bhavesh and I am from Andhra, and even I am for the first time here. I felt very happy to see all these exotic plants and all flowers, and I'm so happy. Yeah, it's very unique and there's some, what to say, something in a narrative manner, and this is very good actually. this is weekend time, everyone. Yeah. No, I didn't get you. This is weekend time, no? Some people have spent time outside, pub and all. Actually, we are waiting from 1 week to get here, so we got holiday today and we came here, and we felt very happy to be here. Yeah. So your name? My name is Bhavesh. Thank you. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ನಾನು ಕರ್ವಾಲ ಓದಿದ್ದೀನಿ, ಪೂರ್ಣಚಂದ್ರ ತೇಜಸ್ವಿದು. ಜುಗಾರಿ ಕ್ರಾಸು ಓದಿದ್ದೀನಿ. ಕರ್ವಾಲ ನನ್ನ ಫೇವ್ರೇಟ್ ಆ್ಯಕ್ಚುಲಿ. ಸೊ ಆ ಥೀಮಲ್ಲೇ ಮಾಡಿದ್ದಾರೆ ಅದು. ಸೊ ತುಂಬ ಚೆನ್ನಾಗಿದೆ. ಸೊ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಬರ್ತಿರೋದಾ ಸರ್? ಇಲ್ಲ, ಲಾಲ್ಬಾಗ್ ಮುಂಚೆನೇ ಬಂದಿದ್ದೆ, ಆದರೆ ಇದು ಪೂರ್ಣಚಂದ್ರ ತೇಜಸ್ವಿ ಇತ್ತು ಅಂತ ನಾನು ಇಂಟ್ರೆಸ್ಟೆಡ್ ಆಗಿ ಬಂದೆ. ಅದ್ರ ಆ್ಯಕ್ಚುಲಿ ಕ್ರೌಡು ತುಂಬ ಇದೆ, ತುಂಬ ಜಾಸ್ತಿ ಇದೆ. ವೀಕ್ ಡೇಸಲ್ಲಿ ಬರೋಣ ಅಂದ್ಕೊಂಡಿದ್ದೆ, ಆದರೆ ವೀಕೆಂಡಲ್ಲೇ ಬರೋದಾಯಿತು. ಮಕ್ಕಳು ಕರ್ಕೊಬರ್ಬೇಕು ಅಂತ ಇತ್ತು. ಸೊ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಆಥರ್ಗಳದ್ದು ಪೊಯೆಟ್ಗಳದ್ದೆಲ್ಲ ಹಾಕಿರೋದು ನಿಮಗೆ ಹೇಗೆ ಅನಿಸುತ್ತೆ? ಎಲ್ಲ ಚೆನ್ನಾಗಿದೆ ಮೇಡಮ್, ಎಲ್ಲ ತುಂಬ ಚೆನ್ನಾಗಿದೆ, ಎಲ್ಲ ತುಂಬ ಚೆನ್ನಾಗಿದೆ. ವೆಲ್ ಆರ್ಗನೈಸ್ಡ್. ಸ್ವಲ್ಪ ರಶ್ ಇದೆ, ಬಟ್ ಇಟ್ಸ್ ಸ್ಟಿಲ್ ವೆಲ್ ಆರ್ಗನೈಸ್ಡ್.
ರಶ್ ತುಂಬ ಜಾಸ್ತಿ ಇದೆ. ನಿಮಗೆ ಸರ್ ಇಲ್ಲಿ ಟೀಮ್ ನೋಡ್ತಾ ಇರ್ಬೋದು, ವರ್ಷ ಒಂದೊಂದು ಟೀಮ್ ಬರುತ್ತೆ. ಆ ಟೀಮಲ್ಲಿ ನಿಮಗೊಂದು ಇಷ್ಟವಾದ ಟೀಮ್, ತುಂಬ ಟಚ್ಡ್ ಅಂತ ಯಾವ್ದು? ಮ್ಯಾಮ್ ಇದೇ ನನಗೆ ಬೆಸ್ಟ್ ಅನ್ಸುತ್ತೆ. ದಿಸ್ ಇಸ್ ದ ಬೆಸ್ಟ್ ಥಿಂಗ್, ಯಾಕಂದರೆ ಐ ಕ್ಯಾನ್ ರಿಲೇಟ್ ದಿಸ್ ಟು ದ ನಾವೆಲ್. ಎಂಟ್ರೆನ್ಸಲ್ಲೇ ಅದು ಫ್ಲೈಯಿಂಗ್ ಲಿಸರ್ಡ್ ಇತ್ತಲ್ವಾ, ಸೊ ದಟ್ ಈಸ್ ಕರ್ವಾಲೋ ಥೀಮ್ ಅದು. ಅದ್ರ ಸಲುವಾಗಿ ಚೆನ್ನಾಗಿತ್ತು. ಹೌದು. ನೆಕ್ಸ್ಟ್ ಟೈಮ್ ಈ ಟೀಮ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಯಾವುದು ಅನ್ಸುತ್ತೆ? ಮೇ ಬಿ ಕುವೆಂಪು ಅವ್ರದ್ದು ಮಾಡ್ಬೋದೇನೋ ಅಲ್ವಾ, ಅವ್ರ ತಂದೆದೇ ಮಾಡ್ಬೋದೇನೋ ಒಂದು. ಸೊ ಇಲ್ಲ, ಎಲ್ಲ ಜ್ಞಾನಪೀಠ ಪ್ರಶಸ್ತಿ ಬಂದವ್ರದ್ದು ಎಲ್ಲರದ್ದು ಸೇರ್ ಮಾಡ್ಬೋದೇನೋ ಒಂದು 8 ಜನ ಜ್ಞಾನಪೀಠ ಪ್ರಶಸ್ತಿ ಅವ್ರಿಗೆಲ್ಲ ಮಾಡ್ಬೋದು. ಮತ್ತೆ ಈಗಿಂದ ನೀವು ನೋಡ್ಬೋದು, ಕೆಲವೊಬ್ರು ವೀಕೆಂಡ್ ಎಲ್ಲ ಮಕ್ಕಳು ಯಾರೇ ಇರ್ಬೋದು ಬೇರೆ ಏನೋ ಸ್ಪೆಂಡ್ ಮಾಡ್ತಾರೆ. ಅದ್ರ ಸಲುವಾಗಿ ಪೋಷಕರ ಮೇಲೆ ಜಾಸ್ತಿ ಜವಾಬ್ದಾರಿ ಇದೆ. ಅವ್ರು ಕರ್ಕೊಬರ್ಬೇಕು ಮಕ್ಕಳಿಗೆ, ಅವರೆಲ್ಲ ನೋಡಬೇಕು. ಅವ್ರ ಸ್ಕೂಲಲ್ಲೆಲ್ಲ ಇದಿರುತ್ತಲ್ಲ ಪ್ರಬಂಧ ಎಲ್ಲ, ಇಂಥದ್ದು ನೋಡಿ ಇನ್ಸ್ಪೈರ್ ಆಗಬೇಕು ಅವರು. ಹೌದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. हम लोग आज लालबाग आए हैं और हमको यहाँ पे आके बहुत अच्छा, मतलब एकदम नेचर से जुड़े हुआ फील कर रहे हैं. बहुत अच्छा एक्सपीरियंस था यहाँ का आने का. बहुत अच्छा लगा यहाँ पे. It's lots of varieties of plants and trees. It's very good. Okay. It's about a novel actually. It's Sorry? a story about novel. Okay. He's a poet. He's a poet. Yeah. So see, actually I don't know about this because first time to came here in How Lalbagh. you So felt? This is the first time, no? yeah, it's feeling great. Great. Yeah. It's a Sunday, no? Yeah, Sunday it's lots of people to came here, right? So lots of crowd, you can see it, right? So I feel really good. Really. Yeah. Your name, sir? Nitin. खुशबू. So you want to talk about? हम बेसिकली राजस्थान से है. बाकी ऐसे यहाँ का जो नेचुरल देख के हमें अच्छा लग रहा है और काफ़ी अच्छा है. और आज मतलब जो डेकोरेशन है यहाँ की वो भी हाँ फूल का और वैसे जो भी स्टेचू है, तो बाकी ये सारे मतलब देखने में अच्छा लग रहा है और अच्छा है. और ऑलमोस्ट बच्चा भी है मेरे साथ, वाइफ भी है मेरे. और अच्छा लगा मुझे यहाँ आके. नाम मेरा भागीरथ है और रिसेंटली अभी इधर 6 मंथ हुआ है मुझे बेंगलोर में. So my name is Beulah and I'm from Northeast India. So tomorrow, as we know, it's 26th January. So actually we have a night shift job, so we cannot come, right? We have to sleep. So we thought we came here and we will see the decoration and all. So Have you seen that decoration? How you yeah, it's very beautiful and like very It's about nature and all. yeah, and like flowers and all. It makes us so like peaceful and like happy. We can feel the joy of people's side. My name is Susila Chakma and I'm from Arunachal, obviously Northeast India. And we come here like yesterday we decided, me and her, we decided to come here and to see the nature. Like it's been 1 year we didn't come, but today we decided to come here and we saw there's a lot of flower and it's totally peaceful and enjoyable. So, There is one theme about one poet. You've seen that? wait, there, right? Oh, there. No, I didn't. We still didn't enter there. We will go there now. You like it, no? Yeah, we like it. Thank you. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.